ಅದರಲ್ಲಿ ಒಬ್ಬ ಕಿಡಿಗೇಡಿ ನಮ್ಮ ಆಫೀಸ್ಗೆ ನುಗ್ತಾನೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನ ಹಾಳು ಮಾಡ್ತೀನಿ. ಪ್ರತಿಯೊಂದು ಕಂಪನಿ ಹತ್ರನೂ ಹೋಗುವಂಥದ್ದು, ಏನೋ ಒಂದು ಬೆದರಿಕೆ ನೀಡುವಂಥದ್ದು, ಅಲ್ಲಿಂದ ದುಡ್ಡು ಮಾಡುವಂಥದ್ದು. ಬರೋಬ್ಬರಿ 1 ಕೋಟಿಯ ಬೇಡಿಕೆ ಇಡ್ತಾನೆ. ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಆರ್ಡರ್ ಇದೆ, ಡ್ರೀಮ್ ಡೀಲ್ ಸಂಸ್ಥೆಯ ಬಗ್ಗೆ ಯಾರು ಕೂಡ ಪೋಸ್ಟ್ ಮಾಡುವಂಗಿಲ್ಲ. ಆದ್ರೆ ನೋಡಿ, ಇಂಥವರ ಬೆದರಿಕೆಗೆಲ್ಲ ಎದುರೋದಿದ್ರೆ ನಾವು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಇದನ್ನೆಲ್ಲ ಇವರಿಗೆ ಸಹಿಸಕ್ಕಾಗಲ್ಲ. ನೋಡಿ, ಇಂಥವರಿಗೆ ಬೇರೆ ಕೆಲಸನೇ ಇಲ್ಲ. ಇವರ ಕೆಲಸ ಏನಂತ ಹೇಳಿದ್ರೆ ಇನ್ನೊಬ್ಬರ ರಕ್ತ ಕುಡಿದು ಬದುಕುವಂಥದ್ದು. ನಾನು ಒಂದು ಬಡ ಕುಟುಂಬದಿಂದ ಬಂದಿರುವಂಥದ್ದು. ನಾನು ಕೂಡ ಕೂಲಿ ಕೆಲಸ ಮಾಡಿದ್ದೀನಿ, ಕ್ಯಾಬ್ ಡ್ರೈವರ್ ಕೆಲಸ ಮಾಡಿದ್ದೀನಿ. ಇದೆಲ್ಲ ಮಾಡಿ ಓದ್ಕೊಂಡು ಇವತ್ತು ನಾನು ಬೇಕಿದ್ರು ಕೂಡ ಇದು ಯಾವುದೋ ಕಂಪನಿ ಮುಂದೆ ಕೈ ಚಾಚಬಹುದಿತ್ತು. ಎಲ್ರಿಗೂ ನಮಸ್ಕಾರ. ನಾನು ಡ್ರೀಮ್ ಡೀಲ್ ಗ್ರೂಪ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮೊಹಮ್ಮದ್ ಸುಹೇಲ್ ಮಾತಾಡ್ತಿರುವಂಥದ್ದು. ಇತ್ತೀಚೆಗಷ್ಟೇ ಒಂದು ವಿಡಿಯೋ ನೀವು ನೋಡಿರ್ತೀರಾ. ಅದರಲ್ಲಿ ಒಬ್ಬ ಕಿಡಿಗೇಡಿ ನಮ್ಮ ಆಫೀಸ್ಗೆ ನುಗ್ಗಿ ಒಂದು ವಿಡಿಯೋವನ್ನ ಮಾಡ್ಬಿಟ್ಟು ಅಲ್ಲಿರುವಂತ ಸ್ಟಾಫ್ ಹೇಳ್ತಾನೆ, ನಿಮ್ ಕಂಪನಿಯವರು ಯಾರಿದ್ದಾರೆ, ನಿಮ್ ಕಂಪನಿಯ ಮ್ಯಾನೇಜ್ಮೆಂಟ್ ಅಲ್ಲಿರೋರು ನನ್ನ ಹತ್ರ ಮಾತಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನ ಹಾಳು ಮಾಡ್ತೀನಿ ಅಂತ. ತದನಂತರ ನಮ್ಮ ಕಂಪನಿಯ ಲೀಗಲ್ ಅಡ್ವೈಸರ್ಸ್, ಲಾಯರ್ಸ್ ಒಂದು ದಿನ ಅವರ ಕಚೇರಿಗೆ ಭೇಟಿ ನೀಡಲಿಕ್ಕೆ ಹೋಗ್ತಾರೆ. ಹೋದಂತ ಸಂದರ್ಭದಲ್ಲಿ ಇವನ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಇವನ ಕೆಲಸನೇ ಇದು, ಪ್ರತಿಯೊಂದು ಕಂಪನಿ ಹತ್ರನೂ ಹೋಗುವಂಥದ್ದು, ಏನೋ ಒಂದು ಬೆದರಿಕೆ ನೀಡುವಂಥದ್ದು, ಅಲ್ಲಿಂದ ದುಡ್ಡು ಮಾಡುವಂಥದ್ದು. ಬರೋಬ್ಬರಿ 1 ಕೋಟಿಯ ಬೇಡಿಕೆ ಇಡ್ತಾನೆ. 1 ಕೋಟಿ ಕೊಡಬೇಕು, ಇಲ್ಲ ಅಂದ್ರೆ ನಿಮ್ಮ ಹೆಸರನ್ನ ಹಾಳು ಮಾಡ್ತೀನಿ, ನನ್ನ ಹತ್ರ ಇಷ್ಟು ಯೂಟ್ಯೂಬ್ ಚಾನಲ್ ಇದೆ, ನನ್ನ ಹತ್ರ ಇಷ್ಟು ವ್ಯೂ ಇದೆ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ನೋಡಿ, ಇಂಥ ಕಿಡಿಗೇಡಿಗಳ ಬೆದರಿಕೆಗೆಲ್ಲ ಸೊಪ್ಪು ಹಾಕುವಂತ ಕೆಲಸ ನಾವು ಮಾಡಲ್ಲ. ಯಾಕಂತ ಹೇಳಿದ್ರೆ ನಾವು ನ್ಯಾಯಯುತವಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ. ಇಂಥವರಿಗೆಲ್ಲ ತಲೆ ಕೆಡಿಸ್ಕೊಡುವಂತ ಅಗತ್ಯ ನಮಗಿಲ್ಲ. ಹಾಗಾಗಿ ನಾನು ಅವರ ಮಾತಿಗೆ ನಮ್ಮ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಆಗಿರ್ಲಿ, ನಮ್ಮ ತಂಡ ಆಗಿರ್ಲಿ ಯಾವುದೇ ಒತ್ತನ್ನ ಕೊಡ್ಲಿಲ್ಲ. ತದನಂತರ ಏನ್ ಮಾಡ್ತಾನೆ, ಈ ವಿಡಿಯೋಗಳನ್ನೆಲ್ಲ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪೋಸ್ಟ್ ಮಾಡ್ತಾನೆ. ಈ ಪೋಸ್ಟ್ ಮಾಡೋದಕ್ಕೂ ಕೂಡ ನೋಡಿ, ಗೂಗಲ್ ಸಂಸ್ಥೆ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಆರ್ಡರ್ ಇದೆ, ಡ್ರೀಮ್ ಡೀಲ್ ಸಂಸ್ಥೆಯ ಬಗ್ಗೆ ಯಾರು ಕೂಡ ಪೋಸ್ಟ್ ಮಾಡುವಂಗಿಲ್ಲ ಅಂತ. ಏನ್ ಹೇಳ್ತೀವಿ, ನ್ಯಾಯಾಲಯದ ಆದೇಶವನ್ನ ಉಲ್ಲಂಘನೆ ಮಾಡಿ ಇವರು ಇನ್ನೂ ಪೋಸ್ಟ್ ಮಾಡ್ತಾರೆ. ಅದಕ್ಕೆ ಬೇಕಾಗಿರುವಂತ ಆಕ್ಷನ್ ಅನ್ನೆಲ್ಲ ನಮ್ಮ ಸಂಸ್ಥೆ ಈಗಾಗಲೇ ತೆಗೆದುಕೊಂಡಿದೆ. ನಾವು ಮಾನನಷ್ಟ ಮೊಕದ್ದಮೆ ಅವರ ಮೇಲೆ ಹಾಕಿದ್ದೀವಿ. ಅದೇ ರೀತಿ ಒಂದು ಕೇಸನ್ನು ಕೂಡ ನಾವು ಫೈಲ್ ಮಾಡಿದ್ದೀವಿ, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ದಕ್ಕೆ. ಇವನೇನ್ ಮಾಡ್ತಾನೆ, ಇದನ್ನೆಲ್ಲ ಮಾಡಿ ಈ ಚಾಳಿಯನ್ನ ಇವನು ನಿಲ್ಸಲ್ಲ. ಪ್ರತಿದಿನ ಇನ್ನೂ ಒಂದು ಆಫೀಸ್ ಕಡೆ ಹೋಗ್ತಾನೆ, ಅಲ್ಲೂ ಹೋಗೊಂದು ವಿಡಿಯೋ ಮಾಡ್ತಾನೆ, ಮತ್ತೆ ಬೆದರಿಕೆ ಹೇಳ್ತಾನೆ, ದುಡ್ಡು ಕೊಡೋವರೆಗೂ ನಾನು ಬಿಡಲ್ಲ ಅಂತ. ಆದ್ರೆ ನೋಡಿ, ಇಂಥವರ ಬೆದರಿಕೆಗೆಲ್ಲ ಎದುರೋದಿದ್ರೆ ನಾವು ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಕಳೆದ 3 ವರ್ಷದಿಂದ ಸತತವಾಗಿ ಕೊಟ್ಟ ಮಾತಿನಂತೆ ನಾವು ನಮ್ಮೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀವಿ, ಬೆಳೀತಾ ಇದ್ದೀವಿ, ತುಂಬಾ ಮುನ್ನುಗ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಭಾರತದಾದ್ಯಂತ ಹಬ್ತಾ ಇದೆ. ಇದನ್ನೆಲ್ಲ ಇವರಿಗೆ ಸಹಿಸಕ್ಕಾಗಲ್ಲ. ನೋಡಿ, ಇಂಥವರಿಗೆ ಬೇರೆ ಕೆಲಸನೇ ಇಲ್ಲ. ಇವರ ಕೆಲಸ ಏನಂತ ಹೇಳಿದ್ರೆ ಇನ್ನೊಬ್ಬರ ರಕ್ತ ಕುಡಿದು ಬದುಕುವಂಥದ್ದು. ಕೆಲಸ ಮಾಡಿ ದುಡಿದು ಬೆವರು ಸುರಿಸಿ ದುಡಿದು ತಿನ್ನೋದಕ್ಕೆ ಯೋಗ್ಯತೆ ಇಲ್ಲ. ಇನ್ನೊಬ್ಬರ ಹೊಟ್ಟೆ ಮೇಲೆ ಹೊಡೆದಾದ್ರೂ ನಾವು ಬದುಕೋಣ, ಯಾರಾದ್ರೂ ಹೆಂಗಾದ್ರೂ ಹೆಕ್ಕೊಟ್ಟು ಹೋಗ್ಲಿ, ನಾವು ಚೆನ್ನಾಗಿದ್ರೆ ಸಾಕು ಅನ್ನುವಂತ ಆಲೋಚನೆ ಹಿಡ್ಕೊಂಡು ಬದುಕುವಂತವ್ರು. ಇವ್ರಿಗೆ ಏನ್ ಹೇಳೋಣ ಹೇಳಿ. ನೋಡಿ, ನಾನು ಪರ್ಸನಲಿ ನನ್ನ ಬಗ್ಗೆ ಹೇಳಬೇಕು ಅಂತ ಹೇಳಿ ಆದ್ರೆ, ನಾನು ಒಂದು ಬಡ ಕುಟುಂಬದಿಂದ ಬಂದಿರುವಂತದ್ದು. ನಾನು ಕೂಡ ಕೂಲಿ ಕೆಲಸ ಮಾಡಿದ್ದೀನಿ, ಕ್ಯಾಬ್ ಡ್ರೈವರ್ ಕೆಲಸ ಮಾಡಿದ್ದೀನಿ. ಇದನ್ನೆಲ್ಲ ಮಾಡಿ ಓದ್ಕೊಂಡು ಇವತ್ತು ನಾನು ಬೇಕಿದ್ರು ಕೂಡ ಇದು ಯಾವುದೋ ಕಂಪನಿ ಮುಂದೆ ಕೈ ಚಾಚಬಹುದಿತ್ತು, ನನಗೂ ಒಂದು ಕೆಲಸ ಕೊಡಿ, ನಾನು ಕೆಲಸ ಮಾಡ್ತೀನಿ ಅಂತ. ಬಟ್ ಆದ್ರೆ ನಾನೇನು ಆಲೋಚನೆ ಮಾಡಿದೆ ಅಂತ ಹೇಳಿದ್ರೆ, ಉದ್ಯೋಗ ಕೇಳುವುದಕ್ಕಿಂತ ಉದ್ಯೋಗ ಕೊಡುವುದು ಶ್ರೇಷ್ಠ ಅನ್ನುವಂತ ಒಂದು ಆಲೋಚನೆ ಇಟ್ಕೊಂಡು ಒಂದು ಸಣ್ಣ ಸಂಸ್ಥೆನ ಕಟ್ಟಿ, ಕೆಲವು ಏನ್ ಹೇಳ್ತೀವಿ ಪದವೀಧರರೆಲ್ಲ ಸೇರ್ಕೊಂಡು, ನಮ್ಮೆಲ್ಲ ಯೂತ್ ಸೇರ್ಕೊಂಡು, ಕನ್ನಡದ ಹುಡುಗರು ಸೇರ್ಕೊಂಡು ಒಂದು ಸಣ್ಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇವತ್ತು ಭಾರತದಾದ್ಯಂತ 40ಕ್ಕೂ ಹೆಚ್ಚು ಬ್ರಾಂಚ್ ಆಫೀಸ್ಗಳನ್ನ ಕಟ್ಟಿ ಬೆಳೆಸಿ ಎಷ್ಟೋ ಸಾವಿರಾರು ಜನರಿಗೆ ಉದ್ಯೋಗ ಸಿಕ್ಕಿದೆ. ಎಷ್ಟೋ ಸಾವಿರಾರು ಜನರ ಮನೆಯಲ್ಲಿ ಇವತ್ತು ಅನ್ನ ಹೋಗ್ತಾ ಇದೆ, ಅವರ ಮನೆಗೆ ಅನ್ನ ಬರ್ತಾ ಇದೆ ಅಂತ ಹೇಳಿದ್ರೆ, ಅವರ ಮನೆಯಲ್ಲಿ ಬೇಳೆ ಬೇಯ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಸಂಸ್ಥೆ ಆಗಿದೆ. ನಾನು ಕೂಡ ಕೆಲಸ ಇನ್ನೊಬ್ಬರ ಅಂಡರ್ ಮಾಡಬಹುದಿತ್ತು, ನಾನು ಅದನ್ನ ಮಾಡಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಆಲೋಚನೆ ಇರುವಂತದ್ದು ನಮ್ಮ ಕನ್ನಡಿಗರ ಹೆಸರು, ಕನ್ನಡದ ಉದ್ಯೋಗಪತಿಗಳು ಯಾರೆಲ್ಲ ಇದ್ದಾರೆ, ಬಿಸ್ನೆಸ್ ಮೆನ್ಸ್ ಯಾರೆಲ್ಲ ಇದ್ದಾರೆ, ಅವ್ರನ್ನ ಬೆಳೆಸುವಂತದ್ದು ಭಾರತದಾದ್ಯಂತ. ಅಂಡ್ ಅದೇ ರೀತಿ ಹೊಸ ಪದಾರ್ಥಗಳು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಫರ್ನಿಚರ್ ಆಗಿರ್ಬೋದು, ಇನ್ನಿತರ ಸೆಕ್ಟರ್ಗಳಾಗಿರ್ಬೋದು, ಈ ಪದಾರ್ಥಗಳ ತಯಾರಿಕೆಯಲ್ಲಿ ನಾವು ಜಾಸ್ತಿ ಗಮನವನ್ನ ಕೊಟ್ಟು ಮಾರ್ಕೆಟಿಂಗ್ ಅನ್ನ ಮಾಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಂದು ಸಂಸ್ಥೆಯನ್ನ ಬೆಳೆಸುವಂತ ಆಲೋಚನೆ ನಾವು ಇಟ್ಕೊಂಡಿದ್ದೀವಿ.